ಎಲ್ರಿಗೂ ನಮಸ್ಕಾರ. ಕರಿಮಣಿ ಧಾರಾವಾಹಿಯ ಇವತ್ತಿನ ಸಂಚಿಕೆ ಏನಾಗ್ತಿದೆ ನೋಡೋಣ ಬನ್ನಿ. ಕರ್ಣ ಸಾಹಿತ್ಯನ ತುಂಬ ಇಷ್ಟಪಡ್ತಿದ್ದಾನೆ ಅಂತ ಅವನ ತಾಯಿಗೆ ಗೊತ್ತಾಗಿರುತ್ತೆ. ಆದರೆ ಅದನ್ನು ಕೂಡ ತಾಯಿ ಬಿಡಿಸಿ ಹೇಳ್ತಾಳೆ, ಇಲ್ಲ ನನಗೆ ಸಾಹಿತ್ಯ ಅಂದರೆ ತುಂಬ ಇಷ್ಟ, ನಾನು ಅವಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಕರ್ಣ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡಾಗ ಅವರಮ್ಮ ಕರ್ಣ ಮತ್ತು ಸಾಹಿತ್ಯ ಇಬ್ಬರು ಒಂದಾಗಬೇಕು, ಅವರ ಪ್ರೀತಿಗೆ ಯಾವುದೇ ಭಂಗ ಬರದೇ ಇರೋ ಥರ ಕಾಪಾಡಪ್ಪ ದೇವರೇ ಅಂತ ಹೇಳಿಬಿಟ್ಟು ಹರಕೆನ ಹೊತ್ತಿರ್ತಾರೆ. ಆ ಹರಕೆನ ಮಾಡಿ ಕೂಡ ಇರ್ತಾರೆ. ಆ ಹರಕೆ ಫಲಿಸುತ್ತೆ ಕೂಡ. ಆ ಹರಕೆಯನ್ನು ಮಾಡಬೇಕಿದ್ರೆ ಕಾಲು ಸುಟ್ಟೋಗ್ಬಿಟ್ಟಿರುತ್ತೆ. ಅದನ್ನು ಕಂಡು ಕರ್ಣ ತುಂಬಾ ನೋವು ಮಾಡ್ಕೋತಾನೆ. ಕರ್ಣ ತೋರಿಸ್ತಿರೋ ಪ್ರೀತಿ ಕಾಳಜಿನ ನೋಡಿ ಅವ್ರ ಅಮ್ಮನಿಗೂ ಕೂಡ ತುಂಬಾ ಸಂಕಟ ಆಗುತ್ತೆ. ನನ್ನ ಮಗ ಇಷ್ಟೊಂದು ಪ್ರೀತಿಸ್ತಾನೆ, ಆದರೆ ಒಳಗಡೆ ಯಾಕೆ ನನ್ನ ಇಷ್ಟೊಂದು ದ್ವೇಷಿಸ್ತಿದ್ದಾನೆ, ನಾನೇ ಅವ್ರ ಅಮ್ಮ ಅಂತ ಗೊತ್ತಾದರೆ ನಿಜವಾಗ್ಲೂ ನನ್ನ ಒಪ್ಕೋತಾನ ಅವನು ಅಂತ ಹೇಳಿಬಿಟ್ಟು ಅವ್ರ ಅಮ್ಮಂಗೆ ಕೂಡ ಒಂದು ಸಣ್ಣ ಬೇಜಾರಿರುತ್ತೆ. ಆದರೂ ಕೂಡ ಕರ್ಣ ತನ್ನ ಅಮ್ಮನ ಅಮ್ಮ ಅನ್ನೋ ರೀತಿಯೇ ನೋಡ್ತಿರ್ತಾನೆ. ಬಟ್ ಅಮ್ಮ ಅವರೇ ನನ್ನ ಸ್ವಂತ ಅಮ್ಮ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಕರ್ಣ ಸಾಹಿತ್ಯನ ಇಷ್ಟಪಡ್ತಿರೋದನ್ನು ಕಂಡು ನನ್ನ ಮಗನ ಪ್ರೀತಿ ಗೆಲ್ಲಬೇಕು, ಸಾಹಿತ್ಯ ಕರ್ಣನ ಪ್ರೀತಿ ಒಪ್ಕೋಬೇಕು ಅಂತ ಹೇಳಿ ಅವರಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ವ್ರತ ಮಾಡಿರ್ತಾರೆ. ಆದರೆ ಕರ್ಣನ ಸ್ವಂತ ಅಮ್ಮನಿಗೆ ವ್ರತದ ಫಲ ದೊರಕಿರುತ್ತೆ. ಅಂದರೆ ಬಿಳಿ ಹೂವು ಅವ್ರ ಕೈ ಸೇರಿರುತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಇನ್ನೊಂದು ಕಡೆ ಕರ್ಣನ ಸಾಕು ತಾಯಿ ಅಂದರೆ ಅರುಂಧತಿ ಕೂಡ ವ್ರತನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಅತ್ತೆ ಮಗಳನ್ನೇ ಮದುವೆ ಆಗಬೇಕು, ಅವ್ರ ಅತ್ತೆ ಮಗಳನ್ನ ಮದುವೆ ಆದರೆ ಕರ್ಣ ತುಂಬಾ ಚೆನ್ನಾಗಿರ್ತಾನೆ, ತುಂಬ ಯಶಸ್ಸು ಕಾಣ್ತಾನೆ, ಏನೇ ತೊಂದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವನ್ನೇ ಮದುವೆ ಆದರೆ ಸಾಹಿತ್ಯನ ಮದುವೆ ಆಗಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿ ಕೂಡ ಅರುಂಧತಿ ವ್ರತನ ಮಾಡ್ತಾ ಇರ್ತಾಳೆ. ಆದರೆ ಅರುಂಧತಿ ಎಷ್ಟೇ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡ್ರೂ ಕೂಡ ದೇವರು ಆಕೆಯ ವ್ರತಕ್ಕೆ ಫಲನ ಕೊಡೋದಿಲ್ಲ. ಯಾಕಂದರೆ ಸಾಹಿತ್ಯನ ಪ್ರೀತಿ ಮತ್ತು ಕರ್ಣನ ಪ್ರೀತಿ ಎರಡು ಒಂದಾಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಆದರೆ ಸಾಹಿತ್ಯನ ಮದುವೆ ಆಗೋದು ಬೇಡ, ಅವ್ರ ಅತ್ತೆ ಮಗಳನ್ನ ಮದುವೆ ಆಗಲಿ ಅನ್ನೋದು ಅರುಂಧತಿ ಮನಸ್ಸಲ್ಲಿ ಇರುತ್ತೆ. ಹಾಗಾಗಿ ಅದು ದೇವ ಇಚ್ಛೆನೇ ಬೇರೆ ಇರುತ್ತೆ. ಹಾಗಾಗಿ ಅವಳಿಗೆ ಫಲ ಕೊಡೋದಿಲ್ಲ. ಮುಂಚೆನೇ ಸ್ವಾಮೀಜಿಗಳು ಹೇಳಿರ್ತಾರೆ, ನಿಮ್ಮ ಫಲ ದೊರಕಬೇಕು ಅಂತಂದರೆ ನಿಮಗೆ ಮಡಕೆಯಿಂದ ತೆಗೆದ ಹೂವು ಬಿಳಿ ಹೂವೇ ಆಗಿರಬೇಕು, ಕೆಂಪು ಹೂವು ಆದರೆ ಅದು ಫಲ ದೊರಕೋದಿಲ್ಲ ಅಂತ ಹೇಳ್ಬಿಟ್ಟು ವ್ರತ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ದೇವರಲ್ಲಿ ಬೇಡಿಕೊಂಡು ಅರುಂಧತಿ ಆ ಹೂವನ್ನು ತೆಗೆದುಕೊಳ್ಳೋಕ್ಕೆ ಅಂತ ಕೈ ಹಾಕಿದಾಗ ಅರುಂಧತಿಗೆ ಸಿಗೋ ಹೂವು ಕೆಂಪು ಕಲರ್ ಹೂವೇ ಆಗಿರುತ್ತೆ, ವೈಟ್ ಹೂವು ಅವಳಿಗೆ ಸಿಗೋದಿಲ್ಲ. ಅದನ್ನು ಕಂಡು ಅರುಂಧತಿ ತುಂಬ ಬೇಜಾರನ್ನ ಮಾಡ್ಕೋತಾಳೆ. ಇನ್ನೊಂದು ಕಡೆ ಕರ್ಣನ ಇಷ್ಟಪಟ್ಟಿರೋ ಹುಡುಗಿ ಅಂದರೆ ಅವರ ಅತ್ತೆ ಮಗಳು ಕೂಡ ಕರ್ಣನ ತುಂಬ ಇಷ್ಟಪಟ್ಟಿರ್ತಾಳೆ. ಅಂದರೆ ಸಾಹಿತ್ಯನ ಇಷ್ಟಪಡ್ತಿರೋದು ಅಂತ ಗೊತ್ತಿದ್ರೂ ಕೂಡ ಕರ್ಣ ನನಗೇ ಸೇರಬೇಕು, ನಾನು ಅವನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ಕರ್ಣ ನನ್ನನ್ನೇ ಮದುವೆ ಆಗಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಅವಳ ಮನಸ್ಸಲ್ಲಿ ಇರುತ್ತೆ. ಅವಳಿಗೂ ಕೂಡ ಕೆಂಪು ಹೂವನ್ನು ನೋಡಿ ತುಂಬಾ ಬೇಜಾರಾಗಿ ಹೋಗುತ್ತೆ. ನನಗೆ ಕರ್ಣ ಸಿಗಲ್ವೇನೋ, ನಾನು ಕರ್ಣನಿಂದ ದೂರ ಆಗಿಬಿಡ್ತೀನೇನೋ ಅನ್ನೋ ಭಾವನೆ ಅವಳಲ್ಲೂ ಬಂದೋಗ್ಬಿಡುತ್ತೆ. ಇನ್ನೂ ಸ್ವಾಮೀಜಿಗಳು ಹೇಳಿದ್ದಂಥ ಕಾರಣನ ಇಟ್ಕೊಂಡು ಬಿಳಿ ಹೂವು ಸಿಕ್ಕಿದ್ದಿದ್ರೆ ಫಲ ದೊರಕ್ತಿತ್ತು, ಕೆಂಪು ಹೂವು ಸಿಕ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಅರುಂಧತಿ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ತಾಳೆ ಹೂವನ್ನು ನೋಡಿಕೊಂಡು. ಯಾಕೆ ದೇವರೇ ಈ ಥರ ಮಾಡಿಬಿಟ್ಟೆ, ನನ್ನ ಮಗನ ವಿಷಯದಲ್ಲಿ ನೀನು ಆಟ ಆಡಬೇಡ, ನನ್ನ ಮಗನೇ ನನಗೆ ಸರ್ವಸ್ವ ಅನ್ನೋ ರೀತಿ ದೇವರಲ್ಲಿ ಬೇಡ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಕರಿಮಣಿ ಧಾರಾವಾಹಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಎಪಿಸೋಡ್ಗಳ ವೀಡಿಯೋಗಳನ್ನ ನಾನು ತರ್ತಾ ಇರ್ತೀನಿ, ನೀವು ನೋಡ್ತಾ ಇರಿ.